ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಕೂತ್ಕೋ. ಡಾಕ್ಟರ್ ಹೇಳಿದ್ದಾರೆ ಜ್ಞಾಪಕ ಇದೆ ತಾನೆ? 6 ತಿಂಗಳು ಈ ಬೆಡ್ಡಿಂದ ಎದ್ದೊಳಂಗಿಲ್ಲ, ಈ ರೂಮಿಂದ ಆಚೆ ಬರಂಗಿಲ್ಲ. ಓಕೆ? ಹೋಗೋ ಡಾಕ್ಟ್ರ್ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆಲ್ಲ ಕುಣಿಯಕ್ಕಾಗುತ್ತಾ? ರೆಸ್ಟ್ ತಗೋಬೇಕು ತಾನೆ, ತಗೊಂಡ್ರಾಯ್ತು. ಅಮ್ಮ, ನೀನ್ ನನ್ನ ಜೊತೆ ಹುಡುಗಾಟ ಆಡ್ತಿದ್ಯಾ? ಈ ವಿಷಯದಲ್ಲೆಲ್ಲ ನೀನ್ ತಮಾಷೆ ಮಾಡ್ಬೇಡ. ಇನ್ನು ಆಸ್ಪತ್ರೆಯಿಂದ ಮನೆಯೊಳಗೆ ಈಗ ಕಾಲಿಟ್ಟಿದ್ಯಾ, ಆಗ್ಲೇ ತಗಾದೆ ತೆಗಿತಿದ್ಯಾ? ನಿನ್ನನ್ನು ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ನಗ್ಬೇಡ ನೀನು. ಯಾಕೆ ನಗ್ತಾ ಇದೀಯಾ? ಕೋಪ ಯಾಕೆ ಮಗನೇ ನಿನಗೆ? ನೀನು ಕೋಪ ಮಾಡ್ಕೊಂಡ್ಯಲ್ಲ, ಅದಕ್ಕೆ ನಗು ಬಂತು ಅಷ್ಟೆ. ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು? ಪ್ಲೀಸ್. ಎಲ್ಲ ಎಷ್ಟೊಂದು ಬದಲಾಗೋಯ್ತಲ್ಲ ಚಂದು. ನಿನ್ನೆ ಮೊನ್ನೆ ಇನ್ನು ನೀನು ಅಂಬೆಗಾಲಿಟ್ಟು ನಡೆಯೋದನ್ನ ಕಲಿತೆ. ಮೊನ್ನೆ ಇನ್ನು ನಿನಗೆ ಉಪ್ಪು ತುಪ್ಪ ಕಲಸಿ ಚಂದಮ್ಮಮ್ಮನ್ ತೋರಿಸ್ತಾ ತಿನ್ಸಿದ್ ನೆನಪಿದೆ. ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಿದ್ ಮಗುಗೆ ಚಾಕ್ಲೇಟ್ ಕೊಟ್ಟು ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ ನೆನಪಿದೆ. ಹೀಗೆ ನೋಡಿದ್ರೆ ನನ್ನ ಮಗುನೇ ಬೆಳೆದು ಮಗ ಆಗಿ ನನ್ನ ಮೇಲೆ ರೇಗ್ತಾ ಇದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಚಂದು. ನನ್ನ ಮಗ ನನ್ನನ್ನೇ ಮಗು ತರ ಟ್ರೀಟ್ ಮಾಡ್ತಾ ಇದ್ದಾನೆ. ಹೌದು, ಇವತ್ತಿಂದ ನೀನು ನನಗೆ ಚಿಕ್ಕ ಮಗುನೆ. ಓಕೆ? ನಾನು ಹೇಳ್ದಾಗೆ ಕೇಳಬೇಕು. ಆಯ್ತು ತಂದೆ. ಚಂದನ್, ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಾಕಿ ಇರೋದು ಅಂದ್ರೆ ನಾನು ನಿನ್ನ ಹೊರಡೋದು ಒಂದೇ. ರೆಡಿ ತಾನೆ? ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಾವ. ಅಲ್ಲ, ನೀವು ಒಬ್ಬರೇ ಹೋಗಿ ಮ್ಯಾನೇಜ್ ಮಾಡೋಕ್ಕಾಗಲ್ವಾ? ನೀವೇ ಹೇಳಿ, ಅಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ಹೇಗೆ ಬರೋಕ್ಕಾಗತ್ತೆ? ಚಂದನ್, ಆಗ್ಲೇ ಹೊರಡ್ತೀನಿ ಅಂತ ಹೇಳ್ದೆ, ಈಗಾಗಲೇ ಮನಸ್ಸು ಚೇಂಜ್ ಮಾಡ್ಕೊಂಡಿದ್ಯಾ? ಹಿಂಗಂದ್ರೆ ಹೆಂಗೆ? ನೀನೇ ಬರಲ್ಲ ಅಂದ್ರೆ? ಯೋಚಿಸ್ಬೇಡ ರಂಜಿತ್, ಚಂದು ಬಂದೇ ಬರ್ತಾನೆ. ನೀನು ರೆಡಿಯಾಗಿ ಹೋಗಿ. ಥ್ಯಾಂಕ್ಸ್. ಚಂದು, ನಾವೊಂದು 2 hours ಅರ್ಲಿ ಆಗಿರಬೇಕು ಏರ್ಪೋರ್ಟ್ನಲ್ಲಿ. ನಾನೆಲ್ಲ ರೆಡಿ ಮಾಡ್ತಿರ್ತೀನಿ, ನೀನು ಬೇಗ ಬಾ. ಚಂದು, ಮೊದಲು ರೆಡಿಯಾಗು, ಹಠ ಮಾಡಬೇಡ. ಅಮ್ಮ, ನನಗೆ ಹೋಗೋದಕ್ಕೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಸುಮ್ಮನೆ ಫೋರ್ಸ್ ಮಾಡಬೇಡ. ಚಂದು, ತಾಯಿನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿದ್ಯಾ. ಆದರೆ ಕರ್ತವ್ಯನೇ ದೇವರು ಅಂತಾರೆ, ಅದನ್ನು ಕೇಳಿಸ್ಕೊಂಡಿಲ್ವಾ ನೀನು? ಇದು ತುಂಬ ದೊಡ್ಡ ಕಾಂಟ್ರಾಕ್ಟು. ಇದನ್ನು ಒಪ್ಕೊಂಡ್ರೆ ಕಂಪ್ನಿಗೆ ತುಂಬ ಲಾಭ ಆಗುತ್ತೆ, ಒಪ್ಕೊಳ್ದಿದ್ರೆ ತುಂಬ ನಷ್ಟ ಆಗುತ್ತೆ ಅಂತ ನೀನೇ ಹೇಳ್ತಾ ಇದ್ದೆ. ಚಂದು, ನಿನ್ನ ನಂಬ್ಕೊಂಡು 100 ಸಂಸಾರಗಳು ಬದುಕ್ತಾ ಇವೆ. ನೀನು ನಿನ್ನ ತಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ. ನಿನ್ನನ್ನೇ ನಂಬ್ಕೊಂಡಿರೋ 100 ತಾಯಂದ್ರ ಬಗ್ಗೆ ಯೋಚನೆ ಮಾಡು. ನನ್ನೇನೋ, ನನ್ನ ನೋಡ್ಕೊಳಕ್ಕೆ ಈ ಮನೆ ತುಂಬ ಜನ ಇದ್ದಾರೆ. ಸರಿಮಾ, ಮನಸ್ಸು ಬೇಡ ಅಂತಿದೆ, ಆದರೆ ನಿನ್ನ ಮಾತು ಹೋಗು ಅಂತಿದೆ. ಹೋಗ್ತೀನಿ. ಹೋಗ್ತೀನಿ ಅಂತ ಅನ್ಬಾರ್ದು ಅಂದ್ರೆ ಕೇಳದೇ ಇಲ್ವಲ್ಲ. ಹೋಗ್ಬಿಟ್ಟು ಬರ್ತೀನಿ ಅನ್ಬೇಕು. ಆಯ್ತಮ್ಮ, ಹೋಗಿ ಬರ್ತೀನಿ. ನನ್ನ ಒಳ್ಳೆ ಮಗು. ಗಿರಿ, ಏನ್ಲ? ಏನು ಇಲ್ಲ. ಏನ್ಲ ಅದು ಕೈಯಾಗಿ ಇಟ್ಕೊಂಡಿರೋದು? ಏನು ಇಲ್ಲ ಅನ್ನಲ್ಲ. ಲೇ ಗಿರಿ, ಎಲ್ಲಿಗ್ಲ ಹೆಂಗ್ ಓಡಾಯ್ತಾ ಇದೆಯಾ? ಬಿದ್ರಲ್ಲ ಕಳಕಿಲ್ವಾ? ಚಿಕ್ಕಪ್ಪ, ನಾನು ನಿಮ್ಮನ್ನ ಹುಡುಕ್ತಿದ್ದೆ. ಯಾಕ್ಲಾ? ದುಡ್ಡು ಗಿಡ್ಡು ಏನಾರು ಬೇಕಾಯ್ತಾ? ಚಾಕ್ಲೇಟ್ ತಗತ್ತೀಯಾ? ನಂಗೇನು ಬೇಡ, ನಾನು ನಿಂಗೆ ಇದನ್ನ ತೋರ್ಸಕ್ ಬಂದೆ. ಏನ್ಲ ಇದು ಬಟ್ಟೆ ಚೂರು? ತಾತಮ್ಮ ಸತ್ತಿರುವಾಗ ತಾತಮ್ಮನ ಕೈಯಲ್ಲಿ ಈ ಬಟ್ಟೆ ಚೂರು ಸಿಕ್ತು.
ಇಲ್ಲ ಅಂದೆ, ನೀವು ಹೇಳ್ತಿರೋ ದಿಟ್ವಾ ತತ್ತ ಇಲ್ಲಿ? ಪಾಪ ಚಂದು, ಅವನ ಜೀವದ ಜೀವ ಆಗಿರೋ ಅಮ್ಮ ಜೀವ ಬಿಡುವಾಗ ಅವನು ಅವಳ ಪಕ್ಕಾನೇ ಇಲ್ಲ. ಒಂದು ಸಲ ಸಾವಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಪ್ರತಿ ಸಾರಿನೂ ತಪ್ಪಿಸ್ಕೊಳಕ್ಕಾಗಲ್ಲ ಪಾರ್ವತಿ. ಈ ಸಾರಿ ನಾನು ನಿನ್ನನ್ನ ಸಾಯಿಸದೆ ಬಿಡಲ್ಲ. ನನ್ನ ಸೇಡಿನ ಕೆಂಡ ಕಮರ್ಬೇಕು ಅಂದ್ರೆ ಅದಕ್ಕೂ ಮೊದಲು ನೀನು ಸುಟ್ಟು ಕರಕಲಾಗ್ಬೇಕು. ಕಲ್ಪನಾ, ನೀನ್ ಇಲ್ಲಿ ನಿಂತು ಕಾಯ್ತಿರೋದು ನೋಡಿದ್ರೆ ನನಗೇನೋ ಹೇಳಬೇಕು ಅಂದ್ಕೊಂಡಿದ್ಯಾ ಅನ್ಸುತ್ತೆ. ಇತ್ತೀಚೆಗೆ ನೀನು ಏನೇ ಮಾಡಿದ್ರು ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್. ನಾನು ಏನೇ ಮಾಡಿದ್ರೂ ನಿನಗಿಷ್ಟ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗಿ ತುಂಬ ದಿವಸ ಆಯಿತು ಕಲ್ಪನಾ. ನನ್ನ ಗೊಂಬೆನ ಅಣ್ಣನ ಮನೆಗೆ ಕಳ್ಸೋದಕ್ಕೆ ನೀನ್ ಯಾಕೆ ತುದಿಗಾಲ ನಿಂತಿದ್ದೆ? ಈಗ ನಿನಗೆ ಸಮಾಧಾನ ಆಗಿರ್ಬೇಕಲ್ವಾ? ಆ ಪಾರ್ವತಿ ಸೇವೆ ಮಾಡೋದಕ್ಕೆ ನನ್ನ ಮಗಳನ್ನ ಆ ಮನೆಗೆ ಕಳ್ಸಿದ್ಯಾ? ನನ್ನ ಗೊಂಬೆನೇನ ಆ ಮನೆಗೆ ಕೆಲಸದವಳು ಅನ್ಕೊಂಡಿದ್ಯಾ? ಯಾವ ತಂದೆನೂ ತನ್ನ ಮಗಳನ್ನ ಕೆಲಸದೋಳು ಅಂತ ಅಂದ್ಕೊಳ್ಳಲ್ಲ. ಅಂತ ಕಲ್ಪನೆಗಳು ಏನಿದ್ರೋ ನಿನ್ನಂತವ್ರಿಗೆ ಬರೋದಷ್ಟೇ. ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿಯೋದು ನಿನ್ನ ಅಭ್ಯಾಸ ಅಲ್ಲ, ಹವ್ಯಾಸ ಆಗೋಗಿದೆ. ಅವಳು ಅತ್ತೆ ಮನೆಗೆ ಹೋಗಿಲ್ಲ, ತಾತನ ಮನೆಗೆ ಹೋಗಿದ್ದಾಳೆ ಅಂತ ಅನ್ಕೋ, ಆಗ ನಿನ್ಗೆ ಯಾವ ತಪ್ಪು ಕಾಣಿಸಲ್ಲ. ಯಾಕೆ ಆ ಮನೇಲಿ ಪಾರ್ವತಿ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರು ಇಲ್ವಾ? ಅಪ್ಪ ಅಮ್ಮ ಇಲ್ವಾ? ಶ್ವೇತಾ ಕುಮುದ ಇಲ್ವಾ? ರಾಮು ರಂಜಿತ್ ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಜೊತೆ ನನ್ನ ಮಗಳೂ ಬೇಕಾ? ಅವಳೇನ್ ದೊಡ್ಡ ಮಹಾರಾಣಿನ? ಕೈಗೊಬ್ಬ ಕಾಲ್ಗೊಬ್ಬ ಆಳ್ಬೇಕಾ? ಅವರನ್ನ ನೋಡ್ಕೊಳ್ಳೋದಕ್ಕೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಜನ ಇರಬಹುದು, ಆದರೆ ಚಂದನ್ಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಅವನಿಗೆ ವಿಶ್ವಾಸ ಇರೋದು ನಮ್ಮ ಗೊಂಬೆ ಮೇಲೆ. ಅದಕ್ಕೆ ಗೊಂಬೆನ ಆ ಕೆಲಸಕ್ಕೆ ವಹಿಸಿದ್ದು. ಅದ್ ಸರಿ, ಅವಳೇ ಹೋಗ್ತೀನಿ ಅಂತ ಹೇಳಿ ಹೊರಟಿರ್ಬೇಕಾದ್ರೆ ನಿಂದೇನೆ ತಗಾದೆ? ನಿನಗೇನು ಅರ್ಥ ಆಗಲ್ಲ ಕೈಲಾಶ್. ಮದ್ವೆಗೆ ಮುಂಚೆ ಮಗಳನ್ನ ಯಾರಾದ್ರೂ ಮಾವನ ಮನೆಗೆ ಕಳಿಸ್ತಾರ? ಮದ್ವೆ ಆದ್ಮೇಲೆ ಹೋಗೋದು ಇದ್ದೇ ಇರತ್ತೆ. ಗೊಂಬೆ ಇನ್ನೆಷ್ಟು ದಿನ ನಮ್ ಜೊತೆ ಇರ್ತಾಳೆ? ಇರೋವರ್ಗಾದ್ರೂ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಲಿ ಅಂತ ಯೋಚನೆ ಮಾಡಿದ್ಯಾ? ಅಮ್ಮ ಆಗಿದ್ರೆ ಯೋಚನೆ ಇರ್ತಿತ್ತು, ಅಪ್ಪಂದ್ರಂಗೆ ಎಲ್ಲಿಂದ ಬರ್ಬೇಕು? ಇದನ್ನ ಯಾಕೆ ನೀನು ನನಗೆ ಹೇಳ್ತಾ ಇದ್ಯಾ? ಚಂದನ್ ಹಾಸ್ಪಿಟಲ್ ಹೇಳ್ದಾಗ್ಲೇ ಇಲ್ಲ ಮದುವೆಗೆ ಮುಂಚೆ ಕಳ್ಸಲ್ಲ ಅಂತ ಹೇಳ್ಬೇಕಾಗಿತ್ತು. ಆಗ ಬಾಯಿ ಮುಚ್ಕೊಂಡಿದ್ದು ಈಗ ಬಂದು ಗಂಟ್ಲ ಹರ್ಕೊಂಡ್ರೆ? ನಾನು ಈಗಲೇ ಹೋಗಿ ಗೊಂಬೆನ ಕರ್ಕೊಂಡು ಬರ್ತೀನಿ, ನನಗೇನು ಅಭ್ಯಂತರ ಇಲ್ಲ. ತಗೋ ಫೋನು, ನೀನು ಅಳಿನ ಹತ್ರ ಮಾತಾಡು. ನಾನು ಗೊಂಬೆನ ಕಳ್ಸಲ್ಲ, ನೀನು ಬೇರೆ ವ್ಯವಸ್ಥೆ ಮಾಡ್ಕೋ ಅಂತ. ಇದ್ರೆ ಎಲ್ಲರ ಹತ್ರ ಒಂದೇ ತರ ಇರಬೇಕು. ಒಬ್ಬರ ಹತ್ರ ಒಂಥರ, ಇನ್ನೊಬ್ಬರ ಹತ್ರ ಇನ್ನೊಂದ್ ತರ ಇದ್ರೆ ಅವ್ರನ್ನ ಇಬ್ಬಂದಿಗಳು ಅಂತಾರೆ. ಹಲೋ. ಹಾಯ್ ಚಂದು, ನಾನ್ ಶ್ರುತಿ. ನೀನು ಶ್ರುತಿ ಅಂತ ನನಗೆ ಗೊತ್ತು. ನಾನು ಡೆಲ್ಲಿಗೆ ಬಂದರೆ ನಿನ್ನ ವಾಯ್ಸ್ ಚೇಂಜ್ ಆಗ್ಬಿಡುತ್ತೆ ಅಂತನಾ? ಹೇಗಿದೆಯಾ? ಅಮ್ಮ ಹೇಗಿದ್ದಾರೆ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಹೇಗಿತ್ತು ಪ್ರಯಾಣ? ನೀನು ನನ್ನ ಪಕ್ಕದಲ್ಲಿ ಇರಲಿಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಸರಿ, ಅಮ್ಮ ಮಾತ್ರ ಎಲ್ಲ ಸರಿಯಾದ ಟೈಮಿಗೆ ತೊಗೊಳ್ತಿದ್ದಾರಾ?
ನಾ ಹೇಳಿದ್ನೆಲ್ಲ ನೀನು ಫಾಲೋ ಮಾಡ್ತಿದ್ದೆ ತಾನೆ? ಅಮ್ಮನ ಕೈಲಿ ಒಂಚೂರು ಕೆಲಸ ಮಾಡಿಸ್ಬಾರ್ದು, ಓಕೆ? ಒಂದು ಹೊತ್ತು ಕೂಡ ಮಾತ್ರೆ ತಗೊಳ್ಳೋದು ಮಿಸ್ ಆಗಬಾರ್ದು. ಚಂದು ಹೋಗೋಕ್ಕಿಂತ ಮುಂಚೆನೂ ಅದನ್ನೇ ಹೇಳ್ತಿದ್ದೆ. ಇವಾಗ ಒಂದ್ 5 ನಿಮಿಷ ನಿನ್ ಜೊತೆ ಫೋನಲ್ಲಿ ಮಾತಾಡೋಣ ಅಂದ್ರೆ ಅದನ್ನೇ ಹೇಳ್ತಿದ್ಯಲ್ಲ. ನಾನೇ ನಿಮ್ಮಮ್ಮನ ನೆಗ್ಲೆಕ್ಟ್ ಮಾಡ್ತಾ ಇದೀನಾ? ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀನಪ್ಪ, ಅದ್ರ ಬಗ್ಗೆ ಡೌಟ್ ಏನ್ ಬೇಡ. ಶ್ರುತಿ, ನಿನಗೆ ಗೊತ್ತಲ್ವಾ ನಂಗೆ ಅಮ್ಮನ ಕಂಡ್ರೆ ಎಷ್ಟಿಷ್ಟ ಅಂತ. ನೀನೇ ಬಂದು ಅಮ್ಮನ್ನ ನೋಡ್ಕೋತೀನಿ ಅನ್ನೋ ತನಕ ನಾನು ಇಲ್ಲಿಗೆ ಬರೋ ಪ್ಲ್ಯಾನ್ಸೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್ ಶ್ರುತಿ, ನನಗೆ ಮೀಟಿಂಗ್ ಟೈಮ್ ಆಗ್ತಿದೆ, ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ. ಓಕೆ, ಬಾಯ್. ಏಯ್ ಚಂದು, ಹಲೋ. ಅವನ ಜೊತೆ ಒಂದ್ 5 ನಿಮಿಷ ಫೋನಲ್ಲಿ ಮಾತಾಡೋಣ ಅಂದ್ರೆ ಅವ್ನಿಗೆ ಅದಕ್ಕೂ ಪುರ್ಸೋತಿಲ್ಲ. ಇವನಿಗೆ ಲವ್ ಬೇರೆ ಕೇಳು. ಸೇಡ್ಗೊಂದು ಕಾಲ, ಸಾವುಗೊಂದು ಕಾಲ. ಆದರೆ ಈ ಕಾಲಕ್ಕೋಸ್ಕರ ನಾನು ಎಷ್ಟು ವರ್ಷದಿಂದ ಕಾದಿದೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇರೋಲ್ಲ. ರಾಮು